ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಮಿಷನ್ ಅಂದರೆ ಅವರೊಂದು ಧ್ಯೇಯ. ಇಡೀ ಸಮುದಾಯನ ಬೀದಿಲಿ ನಿಲ್ಲಿಸೋ ಕೆಲಸ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್ಸು, ಇದು ಷಡ್ಯಂತ್ರ. ಏನಾಯ್ತು ನಿಮ್ಮ ಲ್ಯಾಂಡ್ ರಿಫಾರ್ಮ್ಸ್? ನಾವು ಬದುಕನ್ನೇ ಕಟ್ಕೊಳಕ್ಕಾಗಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಷನ್ಗೆ ಯಾರು ಅಡ್ಡಿಪಡಿಸಿದ್ದಾರೆ ಅವ್ರ ಜೊತೆ ಕೈ ಜೋಡಿಸ್ಬೋದಾ ನಾವು? ಈ 52% ಜನರಿಗೆ ನ್ಯಾಯ ಸಿಕ್ಕಬೇಕು ಅಂತ ಫಸ್ಟ್ ಹೋರಾಟ ಮಾಡಿದವ್ರು ಯಾರು? ಅದಕ್ಕೆ ಪೂರಕವಾದಂಥ ಆಡಳಿತ ವ್ಯವಸ್ಥೆ ಇರಬೇಕು. ಅಂದರೆ ಅಂಬೇಡ್ಕರ್ ಜೊತೆಗೆ ಇರುವಂತಹ ಒಂದು ಎಮೋಷನಲ್ ಬಾಂಡೇಜ್ ಏನಿದೆ ದಲಿತರಿಗೆ, ಆ ಎಮೋಷನನ್ನು ಇಟ್ಕೊಂಡು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ರೀತಿಯ ಪಕ್ಷಗಳು ಇಷ್ಟು ದಿನ ಆಟಾಡ್ಕೊಂಡು ಬಂದವು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಸೊ ಆ ಎಮೋಷನಲ್ ಬಾಂಡೇಜ್ ಅದಕ್ಕೆ ವಿರುದ್ಧವಾಗಿ ತಿರುಗಿಸ್ಕೊಳ್ಳುವಂಥ ಪ್ರಯತ್ನ, ಎಮೋಷನಲ್ ಬಾಂಡೇಜ್ನ ದುರ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಅದಕ್ಕೆ ಸದ್ಬಳಕೆ ಆಗುವಂಥ ರೀತಿಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಇದ್ದಾವೆ ಸರ್? ನಿಮಗೆ ಒಂದು ಒಳ್ಳೆ ಪದ ಬಳಸಿದ್ದೀರಿ. ಈಗ ಅಮಿತ್ ಶಾ ಅವರು ಬಳಸಿದಂಥ ಪದ ಏನು ಕಾಂಟ್ರವರ್ಸಿ ಆಗಿದೆ. ಅಮಿತ್ ಶಾ ಅವರು 1 ಗಂಟೆ 35 ನಿಮಿಷ ಮಾತಾಡಿದ್ದಾರೆ. 1 ಗಂಟೆ 30, ಅದು ಕಾನ್ಸ್ಟಿಟ್ಯೂಷನ್ ಮೇಲೆ ನಡೀತಾ ಇರೋ ಡಿಬೇಟು. ಆ ಡಿಬೇಟಲ್ಲಿ ರಾಜ್ಯಸಭೆಯಲ್ಲಿ ಉತ್ತರ ಕೊಡ್ತಾ ಗೃಹ ಸಚಿವರು ಮಾತಾಡಿರೋ ಮಾತು 1.5 ಗಂಟೆನಲ್ಲಿ ನೀವು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರಿಗೆ ಅನ್ಯಾಯ ಮಾಡಿದ್ದೀರಿ, ಅವ್ರನ್ನ ಸೋಲಿಸಿದ್ದೀರಿ, ಅವ್ರಿಗೆ ಮೋಸ ಮಾಡಿದ್ದೀರಿ, ಅವಮಾನ ಮಾಡಿದ್ದೀರಿ. ಇಷ್ಟೆಲ್ಲ ಮಾಡಿರೋ ನಿಮಗೆ ಅಂಬೇಡ್ಕರ್ ಹೆಸರು ಹೇಳೋ ಅರ್ಹತೆ ಇದೆಯಾ ನಿಮಗೆ? ಅಂಬೇಡ್ಕರ್ ಹೆಸರು ಹೇಳೋದು ನಿಮಗೆ ಫ್ಯಾಷನ್ ಆಗಿದೆ. ಆದರೆ ಈ ಕಡೆ ಅವ್ರಿಗೆ ಅವಮಾನ ಮಾಡಿದ್ದೀರಿ ಅಂತ ಮಾತಾಡೋ ಬರದಲ್ಲಿ ಅಂಬೇಡ್ಕರ್ 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 ಅಂತ ಹೇಳೋದ್ರ ಬದಲು ನೀವು ದೇವ್ರ ಹೆಸರು ಹೇಳ್ಬಿಟ್ಟಿದ್ರೆ ನಿಮಗೆ ಅಂಬೇಡ್ಕರ್ಗೆ ಮಾಡಿರೋ ಮೋಸ ಇದೆಯಲ್ಲ, ಆ ಪಾಪ ಇದೆಯಲ್ಲ, ಪಾಪ ಪ್ರಾಯಶ್ಚಿತ್ತ ಆಗ್ತಿತ್ತು ಅನ್ನೋ ಬರದಲ್ಲಿ ಮಾತಾಡಿದ್ದಾರೆ. ಹೌದು. ಅದನ್ನು ನಾನು ಸಮರ್ಥನೆ ಮಾಡಲ್ಲ. ಇಲ್ಲಿ ನಿಮ್ಮ ಮುಂದೆ ಕೂತು ಹೇಳ್ತಾ ಇದ್ದೀನಿ, ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ ಇಟ್. ಮಾತಿನ ಬರದಲ್ಲಿ ಬಂದಿರೋ ಅಂತ ಒಂದು ಮಾತದು. ಇಲ್ಲಿ ನೀವು ಎಮೋಷ್ನಲ್ ಅನ್ನೋದಕ್ಕೆ ಒಂದು ಹೇಳಿದ್ರಲ್ಲ, ನಮಗೆ ದಲಿತರಿಗೆ ಮತ್ತು ಶೋಷಿತ ವರ್ಗಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಫ್ಯಾಷನ್ ಕೂಡ ಹೌದು. ಪ್ಯಾಷನ್ನು ಹೌದು, ಫ್ಯಾಷನ್ ಹೌದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಫ್ಯಾಷನ್ ಯಾಕೆ ಅಂದರೆ ಅವರೇ ಮಾಡೆಲ್. ನಮಗೆ ಯಾರು ಮಾಡೆಲ್ ಇದ್ದಾರೆ? ನಮಗೆ ಮಹಾತ್ಮ ಗಾಂಧೀಜಿ ಮಾಡೆಲ್ ಆಗೋಕ್ಕಾಗಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಮಾಡಲು. ಅದಕ್ಕೆ ನಮ್ಮ ಹುಡುಗರು ಯಾವಾಗಲೂ ಟಿಕ್ ಟಾಕಾಗಿ ಡ್ರೆಸ್ ಹಾಕೊಂಡಿರ್ತಾರೆ, ಸೂಟ್ ಹಾಕೋತಾರೆ, ಯಾಕೆಂದ್ರೆ ಅದು ಮಾಡೆಲ್. ದೇರ್ ಫೋರ್ ಅಂಬೇಡ್ಕರ್ ಇಸ್ ಎ ಫ್ಯಾಷನ್ ಫಾರ್ ಅಸ್. ಎಸ್, ಆದರೆ ನೀವು ಫ್ಯಾಷನ್ ಮಾಡ್ಕೋಬೇಡಿ ಕಾಂಗ್ರೆಸ್ನವರು ಅಂತ ಹೇಳಿರೋದು. ಎರಡನೇದು, ಅಂಬೇಡ್ಕರ್ ನಮಗೆ ಎಮೋಷ್ನಲ್ಲು. ಅಮಿತ್ ಶಾ ಅವರು ಮಾತಾಡಿದ್ದು ನಮಗೆ ಎಮೋಷ್ನಲಿ ಟಚ್ ಆಗಿದೆ. ಹಾಗಾಗಿ ನಾವು ಪ್ರತಿರೋಧ ಒಡ್ತಾ ಇದ್ದೀವಿ. ಆ ಪ್ರತಿರೋಧವನ್ನು ಬಳಸ್ಕೊಂಡು ಇಡೀ ಸಮುದಾಯನ ಬೀದಿಲಿ ನಿಲ್ಲಿಸೋ ಕೆಲಸ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್ಸು, ಇದು ಷಡ್ಯಂತ್ರ ಅಂತ ನಾನು ಹೇಳೋದು. ಮೊದಲಿಂದಲೂ ಮಾಡ್ಕೊಂಬಂದಿರೋದು ಷಡ್ಯಂತ್ರ. ಅದು ಷಡ್ಯಂತ್ರ. ಅವರು ಎಮೋಷ್ನಲ್ ಫ್ಯಾಕ್ಟರ್ ನಮಗೆ. ಯಾಕೆ ಅಂತಂದರೆ ನಮಗೆ ಬಾಬಾ ಸಾಹೇಬ್ರು ಒಂದು ಸೈಕಲಾಜಿಕಲ್ ಎಂಪವರ್ಮೆಂಟ್ ನಮಗೆ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ, ನಮ್ಮ ಸಮಾಜ ಮತ್ತು ಇಡೀ ಸಮಾಜ ಅರ್ಥ ಮಾಡ್ಕೋಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ ಹೌದು, ಎಮೋಷನ್ ಹೌದು, ಆದರೆ ಇದು ಎರಡಕ್ಕೂ ಮೀರಿದಂತಹ ನಮಗೆ ಬದುಕನ್ನು ತಂದುಕೊಡುವಂತಹ ಮಿಷನ್ ಕೂಡ ಹೌದು ಬಾಬಾ ಸಾಹೇಬರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಮಿಷನ್ ಅಂದರೆ ಅವರೊಂದು ಧ್ಯೇಯ, ಅವರೊಂದು ಗುರಿ. ಆ ಗುರಿ ಯಾವುದು ಅಂತಂದರೆ ಶೋಷಿತ ವರ್ಗಗಳನ್ನು ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಬಿಡುಗಡೆ ಮಾಡಿ ಸಮಾನತೆಗೆ ತಂದು ಮೇನ್ ಸ್ಟ್ರೀಮಿಗೆ ಬಂದವರು ಗವರ್ನಿಂಗ್ ಕ್ಲಾಸ್ ಆಗಬೇಕು ಅಂತ ಆಸೆ ಪಟ್ಟವರು. ಅದು ಬಾಬಾ ಸಾಹೇಬರ ಮಿಷನ್ನು. ಆ ಮಿಷನ್ಗೆ ಕಲ್ಲಾಕಿದವ್ರು ಯಾರು ಸರ್? ಇವತ್ತು ನಮ್ಮ ಸ್ಥಿತಿ ಏನು ಗೊತ್ತಾ? 90% ಆಫ್ SC ST ಫ್ಯಾಮಿಲೀಸ್ ಇನ್ ದ ವಿಲೇಜಸ್ ಲ್ಯಾಂಡ್ಲೆಸ್. ಏನಾಯ್ತು ನಿಮ್ಮ ಲ್ಯಾಂಡ್ ರಿಫಾರ್ಮ್ಸ್? ಯೋಚನೆ ಮಾಡಬೇಕಲ್ಲ ಸರ್ ಇದನ್ನು. ಹೌದು. ವಿತ್ ಆಲ್ ದಿಸ್ ಲ್ಯಾಂಡ್ ರಿಫಾರ್ಮ್ಸ್ ನಮಗೆ ಲ್ಯಾಂಡ್ ಹೋಲ್ಡಿಂಗ್ ಇರೋದು ಎಷ್ಟೇ 10% ಫ್ಯಾಮಿಲಿಗಳಿಗೆ. ಅದು ಏನು? ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫ್ಯಾಮಿಲೀಸು. ಈ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫ್ಯಾಮಿಲೀಸ್ ಇದ್ದಾರಲ್ಲ, ಇವ್ರಿಗೆ ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ 2,20,00,000 ಜನರಿಗೆ ಹೋಗ್ತಾ ಇದೆ. ಹೌದು. ಆಯಿತಾ? ನಾವು ಲ್ಯಾಂಡ್ಲೆಸ್ಸು. ಎರಡನೇದು 80% BPL ಕುಟುಂಬಗಳು. ನಾವು ಬದುಕನ್ನೇ ಕಟ್ಕೊಳಕ್ಕಾಗಿಲ್ಲ. ಇದಕ್ಕೆಲ್ಲ ಕಾರಣ ಯಾರು?
ಯಾರು 50 ವರ್ಷ ರೂಲ್ ಮಾಡಿದ್ದಾರೆ ಅವ್ರನ್ನ ಕೇಳಬೇಕು, ಇನ್ಯಾರನ್ನ ಕೇಳಬೇಕು? ಹೌದು. ಸೊ ಬಾಬಾ ಸಾಹೇಬರ ಮಿಷನ್ ಇದೆಯಲ್ಲ, ನೀವು ಬಡತನದ ಬೇಗೆಯಿಂದ ಮೇಲೆ ಬಂದು, ಜಾತಿ ಅಸ್ಪೃಶ್ಯತೆಯ ಬೇಗೆಯಿಂದ ಮೇಲೆ ಬಂದು, ಮೇನ್ ಸ್ಟ್ರೀಮಿಗೆ ಬಂದು, ಮೇನ್ ಸ್ಟ್ರೀಮಲ್ಲಿ ಗವರ್ನಿಂಗ್ ಕ್ಲಾಸ್ ಆಗಬೇಕು ಅನ್ನೋ ಮಿಷನ್ ಇದೆಯಲ್ಲ ಬಾಬಾ ಸಾಹೇಬ್ರದ್ದು, ಆ ಮಿಷನ್ಗೆ 30 ವರ್ಷಗಳು ಅಡ್ಡಿಪಡಿಸಿರೋರು ಕಾಂಗ್ರೆಸ್ನವರು. ನನ್ನ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಷನ್ಗೆ ಯಾರು ಅಡ್ಡಿಪಡಿಸಿದ್ದಾರೆ ಅವ್ರ ಜೊತೆ ಕೈ ಜೋಡಿಸ್ಬೋದಾ ನಾವು? ಇದು ನನ್ನ ಆಲೋಚನೆ. ನಮಗೆ ಫ್ಯಾಷನ್ನು ಹೌದು, ಎಮೋಷನ್ನು ಹೌದು, ಇದೆರಡೂ ಟೆಂಪರರಿ, ಇದೆರಡಕ್ಕೂ ಮೀರಿದ್ದು ನಮಗೆ ಮಿಷನ್ನು. ಆ ಮಿಷನ್ ಅಂದ್ರೆ ಏನು ಗೊತ್ತು ಸರ್? ನಮ್ಮ ಬದುಕು ಹಿಂಗಾಗಬೇಕು ಅಂತ ಆಸೆ ಪಟ್ಟಿದ್ದಂಥ ಬಾಬಾ ಸಾಹೇಬರು ಇವತ್ತು ಅದನ್ನು ನೆರವೇರ್ಸೋಕ್ಕಾಗಲಿಲ್ಲ. ಅದನ್ನು ನೆರವೇರಿಸೋ ಜಾಗಕ್ಕೆ ಹೋಗ್ಬೇಕು ಅಂದಾಗ ಸೋಲಿಸ್ಬಿಟ್ರು. ಸೊ ಯಾವ ಮುಖ ಎತ್ಕೊಂಡು ಇವ್ರ ಜೊತೆ ಇರೋದು ಹೇಳಿ? ಅಂದರೆ ದಲಿತರ ದೃಷ್ಟಿಯಿಂದ ನೀವು ಅಂಬೇಡ್ಕರನ್ನು ಇಷ್ಟು ಹೊತ್ತು ಮಾತಾಡಿದ್ರೆ, ದಲಿತೇತರರು ಅಂದರೆ ಇತರ ಒಂದು 70% ಇದಾರಲ್ಲ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಹೇಗೆ ನೋಡಬೇಕು ಅಂತ ನೀವು ಬಯಸ್ತೀರಿ? ಈಗ ಮೊನ್ನೆ ನಾನು ಗುಬ್ಬಿಗೆ ಹೋಗಿದ್ದೆ. ಓಕೆ. ಗುಬ್ಬಿನಲ್ಲಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಹುಡುಗ, ಮಾದಿಗ ಸಮಾಜದ ಒಂದು ಹುಡುಗ, 19 ವರ್ಷ, ಅವನಿಗೆ ಫಸ್ಟ್ ಇಯರ್ BCom ಓದ್ತಾ ಇದ್ದಾನೆ. ಅವನು ಹಾಲಿನ ವ್ಯಾನಲ್ಲಿ ಟಾಟಾ ಏಸಲ್ಲಿ ಅಂಬೇಡ್ಕರ್ ಹಾಡು ಹಾಕೊಂಡು ಹೋಗ್ತಾ ಇರ್ತಾನೆ. ಆ ಗೊಲ್ಲ ಸಮಾಜದ ಒಬ್ಬ ಯುವಕ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋನು ಬಂದು, ಅಂಬೇಡ್ಕರ್ ಹಾಡು ಹಾಕೊಂಡಿದೆ ನಿಲ್ಲಿಸ್ಲಾ ಅಂತ ಹೇಳಿ ಗಲಾಟೆ ಮಾಡಿ ಅವನಿಗೆ ಮರ್ಮಾಂಗಕ್ಕೆ ಒದ್ದುಬಿಟ್ಟಿದ್ದಾನೆ. ಡ್ಯಾಮೇಜ್ ಆಗಿದೆ. ಅಲ್ಲಿಗೆ ಹೋಗಿದ್ದೆ ನಾನು ನೋಡೋಕ್ಕೆ. ನನಗೆ ಅವಾಗ ಅನಿಸಿದ್ದೇನು ಅಂತಂದರೆ, ಗೊಲ್ಲರು ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ, ಬಾಬಾ ಸಾಹೇಬ್ರನ್ನ ಆರಾಧನೆ ಮಾಡಬೇಕಾಗಿದ್ದವರು. ಈಗ ಆ ಸಮಾಜದಲ್ಲಿ ತುಂಬ ಜನ ಬಾಬಾ ಸಾಹೇಬ್ರನ್ನ ಆರಾಧನೆ ಮಾಡೋರು ಇದ್ದಾರೆ. ಆದರೆ ಇಂಥ ಹುಡುಗರು ಮಾಡೋವಂಥ ತಪ್ಪಿನಿಂದಾಗಿ ಇಡೀ ಸಮಾಜ ತಲೆ ತಗ್ಸೋಗಿದೆ. ದಲಿತರು 25% ಇದ್ದೀವಿ, ಇತರೆ ಹಿಂದುಳಿದ ವರ್ಗಗಳು 52% ಇದ್ದೀವಿ. ಮಂಡಲ ಆಯೋಗದ ರಿಪೋರ್ಟ್ ಪ್ರಕಾರ 52%. ಈ 52% ಜನರಿಗೆ ನ್ಯಾಯ ಸಿಕ್ಕಬೇಕು ಅಂತ ಫಸ್ಟ್ ಹೋರಾಟ ಮಾಡಿದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಕಾರಣಕ್ಕೆ ರಾಜೀನಾಮೆ ಕೊಟ್ಟವರು. ಸೊ 25 + 50 75-80% ಜನ ಬಾಬಾ ಸಾಹೇಬ್ರಿಗೆ ಕೃತಜ್ಞರಾಗಿರ್ಬೇಕು. ಅವ್ರ ಪರವಾಗಿ ಹೋರಾಟ ಮಾಡಿರೋದು. ಅದಷ್ಟೇ ಅಲ್ಲ, ಮೇಲ್ವರ್ಗದ ಜನ ಇದಾರಲ್ಲ, ಅವರು ಕೂಡ ಬಾಬಾ ಸಾಹೇಬ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಬಾಬಾ ಸಾಹೇಬ್ ಇಸ್ ದ ಸಿಂಬಲ್ ಆಫ್ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಈ ದೇಶದ ಐಕ್ಯತೆಗೋಸ್ಕರ, ಸಮಗ್ರತೆಗೋಸ್ಕರ 140 ಕೋಟಿ ಜನರು ಬಾಬಾ ಸಾಹೇಬ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಳ್ಳೋ ದಿನಗಳು ಬರ್ತಾ ಇದೆ. ನಾವು ಏನು SC/STಗೆ ಸೀಮಿತ ಅಂಬೇಡ್ಕರ್ ಅನ್ನುವಂಥ ಸ್ಥಿತಿ ಇತ್ತು, ಅದೀಗ ಬದಲಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಿರಂಗವಾಗಿ ಹೇಳಿರೋದು, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನ ನಮ್ಮ ಆಡಳಿತ ವ್ಯವಸ್ಥೆಯ ಧರ್ಮಗ್ರಂಥ. ಆ ಸಂವಿಧಾನ ಇಲ್ಲದೆ ಹೋಗಿದ್ರೆ ನನ್ನಂತಹ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಶಕ್ತಿ ಕೊಟ್ಟಿರೋದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ದೇರ್ ಫೋರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ರಿಯಲಿ ದ ಫಾದರ್ ಆಫ್ ನೇಷನ್. ಅಂದರೆ ಬಾಬಾ ಸಾಹೇಬರ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಯಾವ ಸ್ಥಿತಿ ಇತ್ತು ಭಾರತದಲ್ಲಿ, ಅಸಮಾನತೆ, ಅಸ್ಪೃಶ್ಯತೆ, ಈ ವಿಚಾರದಲ್ಲಿ, ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವುದೇ ರೀತಿಯಲ್ಲಿರ್ಬೋದು, ಆಗಿನಿಂದ ಈಗ 75 ವರ್ಷಗಳಾಗ್ತಾ ಬಂತು. ಇದರಲ್ಲಿ ಏನಾದರೂ ಬದಲಾವಣೆಗಳು ಕಂಡಿದೆಯಾ ಸಮಾಜದಲ್ಲಿ? ಆಗಿದೆ. ಸಮಾಜದ ಮನೋಧರ್ಮದಲ್ಲಿ ಆಗಿದೆ, ಅಥವಾ ಮುಂದುವರಿದವರಲ್ಲಿ ಅಥವಾ ದಲಿತರಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದಲಿತರು ಅಂದ ತಕ್ಷಣ ಸಂಘರ್ಷ ಮಾಡೇ ನಾವು ನ್ಯಾಯವನ್ನು ಪಡಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ. ಸಂಘರ್ಷವಿಲ್ಲದೆ ಸಹಬಾಳ್ವೆಯಲ್ಲೋ ಸಮಾಲೋಚನೆಯಲ್ಲೋ ನಾವು ಸಮಾನತೆಯನ್ನು ತರೋದಕ್ಕೆ ಸಾಧ್ಯವೇ ಇಲ್ವಾ? ದಲಿತರು ಅಂದ ತಕ್ಷಣ ಸಂಘರ್ಷ ಅನ್ನುವಂಥದ್ದು ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಸರ್, 75 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನಾನು ಇಲ್ಲ ಅಂತ ಹೇಳಲ್ಲ. ನೋಡಿ, 2051ರಲ್ಲಿ ಸ್ವತಂತ್ರ ಪೂರ್ವಕ್ಕೆ ಹೋಗಲ್ಲ ನಾನು. 2010ರಲ್ಲಿ 2001ರಲ್ಲಿ ನಮ್ಮ ದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಇದ್ದಿದ್ದು 6%.
1951ರಲ್ಲಿ 16% ಆಯಿತು. ಈಗ ಎಷ್ಟಿದ್ದೀವಿ? 78%. ಅಂದರೆ ಇಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್. ಏನು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಕಸಿತ ಭಾರತ ಕಲ್ಪನೆ ಇಟ್ಕೊಂಡಿದ್ದು 2047, ಬಹುಶಃ 2047ಕ್ಕೆ ನಮ್ಮಲ್ಲಿ 100% ಲಿಟ್ರಸಿ ಇರ್ತದೆ. ಇದು ಡೆವಲಪ್ಮೆಂಟ್ ಅಲ್ವಾ? ಇಷ್ಟೊಂದು ಅಭಿವೃದ್ಧಿ, ಎಲ್ಲರೂ ಮಹಿಳೆಯರು, ಹಿಂದುಳಿದವರು, ದಲಿತರು ಎಲ್ಲರೂ ಅಭಿವೃದ್ಧಿ ಆಗಲಿಕ್ಕೆ ಶೈಕ್ಷಣಿಕವಾಗಿ ಕಾರಣ ಏನು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮತ್ತು ಸಮಾಜದ ಮನಸ್ಥಿತಿನೂ ಚೇಂಜ್ ಆಗಿದೆ. ಇದು ಒಂದು. ಎರಡನೇದು, ಅಸ್ಪೃಶ್ಯತೆ ಜಾತಿ ಪದ್ಧತಿಗೆ ನಾವು ತಗೊಂಡ್ರೆ 50 ವರ್ಷದಿಂದ ಎಷ್ಟು ತೀವ್ರತೆ ಇತ್ತು, ಇವತ್ತು ಅಷ್ಟಿಲ್ಲ. ಕಡಿಮೆ. ನಾಗರಿಕತೆ, ಆಧುನಿಕತೆ ಬೆಳೀತಾ ಇದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನೀವೇನೋ ಆ ಜಾತಿ ವ್ಯವಸ್ಥೆಯ ತೀವ್ರತೆ ಇದೆಯಲ್ಲ, ಅದು ಈಗ ಇಲ್ಲ. ಆದರೆ ಅಲ್ಲಿ ಇಲ್ಲಿ ಘಟನೆಗಳು ನಡೆಯುತ್ತೆ. ಮತ್ತು ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆಯ ತೀವ್ರತೆ ಬಹಿರಂಗವಾಗಿ ಇಲ್ಲದೆ ಇದ್ರೂ ಒಂದಷ್ಟು ಸಂದರ್ಭಗಳಲ್ಲಿ ಆಂತರಿಕವಾಗಿ ಅದು ಇರುತ್ತೆ, ಆಚೆ ಬರ್ತದೆ. ಆಚೆ ಬಂದಾಗ ದಲಿತ ಸಮಾಜದ ಯುವಕರು, ಸಂಘಟನೆಗಳು ಪ್ರತಿರೋಧ ಪಡ್ತಾರೆ. ಆಯ್ತಾ? ಆ ಪ್ರತಿಯೊಂದಕ್ಕೂ ಪ್ರತಿರೋಧ ಒಡ್ಡಬೇಕಾದ ಅಗತ್ಯ ಇಲ್ಲ. ನೀವು ಹೇಳಿದ್ರಲ್ಲ, ಸಮಾಲೋಚನೆ ಮೂಲಕನೂ ಅದನ್ನು ಸಾಮರಸ್ಯದ ಮೂಲಕನೂ ಬಗೆಹರಿಸ್ಕೊಳಕ್ಕೆ ಸಾಧ್ಯನಾ? ಎಸ್, ಇಟ್ ಈಸ್ ಪಾಸಿಬಲ್. ಇದು ಸಾಧ್ಯ. ಆದರೆ ನಾವು ಕೂತು ಮಾತಾಡಬೇಕು. ಮಾತಾಡೋಕ್ಕೆ ಫಸ್ಟ್ ಒಂದು ನಂಬಿಕೆ ಬರಬೇಕು. ನಾನು ನೀವು ಕೂತು ಮಾತಾಡೋದಕ್ಕೆ ಒಂದು ನಂಬಿಕೆ ಬರಬೇಕು. ಕೂತು ಮಾತಾಡ್ತಿದ್ವಿ, ಆ ಥರ ಮಾಡಬೇಕು. ನನಗನ್ಸುತ್ತೆ ಆ ಕೆಲಸನ ದಲಿತರೇ ಫಸ್ಟ್ ಮುಂದೆ ಹೋಗ್ಬೇಕು ಅಂತ. ಸಾಮರಸ್ಯಕ್ಕೆ, ಸಮಾಲೋಚನೆಗೆ ನಾವೇ ಮುಂದೆ ನಿಂತು ಈಗ ನೀವು ಮಾಡ್ತಾ ಇರೋದು ರಾಂಗ್ ಅಂತ ಹೇಳೋಕೆ ನಾವು ಕೂತ್ಕೊಂಡ್ರೆ ಬಹುಶಃ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಚೇಂಜ್ ಆಗುತ್ತೆ. ನೋಡಿ ಹೆಂಗಿದೆ ಎವಲ್ಯೂಷನ್ ಆಫ್ ದಿ ಸೊಸೈಟಿ ಹೇಗಿದೆ ಅಂತಂದ್ರೆ, ನೀವು ಫೋರ್ಸ್ ಮಾಡದೇ ಇರಲಿ, ಕಾನೂನು ಜಾರಿ ಮಾಡದೇ ಇರಲಿ, ನಾಗರಿಕತೆ, ಆಧುನಿಕತೆ, ಜಗತೀಕರಣ ಎಲ್ಲವನ್ನ ನುಂಗಾಕುತ್ತೆ, ಬದಲಾವಣೆ ಆಗುತ್ತೆ. ಅದಕ್ಕೆ ಪೂರಕವಾದಂಥ ಆಡಳಿತ ವ್ಯವಸ್ಥೆ ಇರಬೇಕು. ಅಂಥ ಆಡಳಿತ ವ್ಯವಸ್ಥೆಯನ್ನ ಸೈಲೆಂಟಾಗಿ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ದುರ್ಬಲಗೊಳಿಸಿದವರು ಯಾರು? ಸಂವಿಧಾನವನ್ನ ಸಬಲಗೊಳಿಸಿದವರು ಯಾರು? ಸುಳ್ಳು ಊರೆಲ್ಲ ಸುತ್ಕೊ ಬರೋವರೆಗೆ ಸತ್ಯ ವಸ್ತುಲು ದಾಟಿರ್ಲಿಲ್ವಂತ. 51ರಲ್ಲೇನೆ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ತಂದ್ರು. ಏನದು? ಈ ದೇಶವನ್ನ ಎಮರ್ಜೆನ್ಸಿಗೆ ತಳ್ಬಿಟ್ರಲ್ಲ, ಇದನ್ನ ಡೆಮಾಕ್ರಸಿ ಅಂತೀರೋ, ಡಿಕ್ಟೇಟರ್ಶಿಪ್ ಅಂತೀರೋ? ಆರ್ಟಿಕಲ್ 356 ಅನ್ನ ಬಳಸ್ಕೊಂಡು 90 ರಾಜ್ಯ ಸರ್ಕಾರಗಳನ್ನು ಎತ್ತು ಬಿಸಾಕಿದ್ದಾರೆ. ಇವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಇಡೀ ದೇಶದ ಜನರನ್ನ ಕತ್ಲೆಗೆ ತಳ್ಳಿ ತನ್ನ ಸ್ಥಾನ ಉಳಿಸ್ಕೊಳ್ಳೋವ್ರನ್ನ ನೀವು ಪ್ರಜಾಪ್ರಭುತ್ವವಾದಿಗಳು ಅಂತೀರಾ?